18ನೇ ಪ್ರಶ್ನೆ. ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳು ಯಾವುವು? 2022ರಲ್ಲಿ ಕೇಳಿರುವಂತದ್ದು. ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳು ಯಾವುವು? ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಸಮಸ್ಯೆಗಳು ಯಾವುವು ಅಂದ್ರೆ ಮಾನವ ಹಕ್ಕುಗಳ ನಿರಾಕರಣೆ, ಹ್ಯೂಮನ್ ರೈಟ್ಸ್, ಡಿನಯಲ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ. ಅನೇಕ ಹೋರಾಟಗಳು ನಡೆದಿರುವಂತದ್ದು ಮಾನವ ಹಕ್ಕುಗಳ ಸಲುವಾಗಿ. ಓಕೆನಾ? ಸೊ ಅದು 17 ಧರ್ಮ, ಜನಾಂಗ, ಲಿಂಗ, ಜಾತಿ, ವರ್ಣ, ರಾಷ್ಟ್ರೀಯತೆ ಈ ರೀತಿಯ ಅಂಶಗಳ ಆಧಾರದ ಮೇಲೆ ಪದೇ ಪದೇ ಜಗತ್ತಿನಲ್ಲಿ ಮಾನವ ಹಕ್ಕುಗಳನ್ನ ನಿರಾಕರಣೆ ಮಾಡಲಾಗ್ತಾ ಇದೆ. ಸೊ ಅವುಗಳನ್ನ ರಕ್ಷಣೆಗೋಸ್ಕರ ಅನೇಕ ಹೋರಾಟಗಳು ನಡೆದಿವೆ. ಈಗಾಗಲೇ ನೋಡಿದೀರ. 1776ರ ಒಂದು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು, ಫ್ರಾನ್ಸ್ ಮಹಾಕ್ರಾಂತಿ ಇರ್ಬೋದು, ಭಾರತದಂತ ರಾಷ್ಟ್ರಗಳ ಒಂದು ಸ್ವಾತಂತ್ರ್ಯ ಹೋರಾಟಗಳಿರ್ಬೋದು, ಇವೆಲ್ಲ ರಕ್ಷಣೆಗಾಗಿ ನಡೆದಿರೋ ಹೋರಾಟಗಳು. ಶಸ್ತ್ರಾಸ್ತ್ರಗಳ ಪೈಪೋಟಿ. ಪ್ರತಿಯೊಂದು ರಾಷ್ಟ್ರ ಶಸ್ತ್ರಾಸ್ತ್ರಗಳನ್ನ ನಿರ್ಮಿಸುವುದು, ತಯಾರಿಸುವುದು ಮತ್ತು ಅವುಗಳನ್ನ ಪ್ರಯೋಗಿಸುವಲ್ಲಿ ನಡೆಸುವಂತಹ ಸ್ಪರ್ಧೆಯನ್ನೇ ನಾವು ಏನಂತ ಕರಿತೀವಿ ಮಕ್ಕಳೇ? ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತ ಕರಿತೀವಿ. ತಯಾರಿಕೆ, ದಾಸ್ತಾನು ಹಾಗೂ ಬಳಕೆಗೆ ಸಂಬಂಧಿಸಿದಂತೆ ವಿವಿಧ ರಾಷ್ಟ್ರಗಳೊಡನೆ ಇರುವ ಸ್ಪರ್ಧೆ. ಈ ಶಸ್ತ್ರಾಸ್ತ್ರ ಪೈಪೋಟಿಯು ಕೂಡ ಒಂದು ಪ್ರಮುಖವಾದ ಸಮಸ್ಯೆ. ಇದರಿಂದ ಏನಾಗತ್ತೆ? ವಿಶ್ವದಾದ್ಯಂತ ಭೀತಿ ಮತ್ತು ಆ ಭೀತಿ ಮತ್ತು ವಿನಾಶದ ಒಂದು ಭಯ ಇರುತ್ತೆ. ಓಕೆನಾ? ಸೊ ಇದಕ್ಕೆ ಒಂದು ಸುಲಭವಾದ ಮಾರ್ಗ ಅಂತಂದ್ರೆ ಶಸ್ತ್ರೀಕರಣವೇ ಆಗಿದೆ. ಶಸ್ತ್ರಾಸ್ತ್ರಗಳನ್ನ ತ್ಯಜಿಸುವುದು. ಮೂರನೆಯದಾಗಿ ಆರ್ಥಿಕ ಅಸಮಾನತೆ. ಸೊ ಆರ್ಥಿಕ ಅಸಮಾನತೆ ಅಂತ ಬಡವರು ಮತ್ತು ಶ್ರೀಮಂತರ ರಾಷ್ಟ್ರಗಳ ನಡುವೆ ಅಥವಾ ಮುಂದುವರಿಯುತ್ತಿರುವ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ನಡುವೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ನಡುವೆ ಇರುವಂತಹ ಒಂದು ಅಸಮಾನತೆ, ಇದನ್ನ ನಾವು ಆರ್ಥಿಕ ಅಸಮಾನತೆ ಅಂತ ಕರಿಬಹುದು. ಇದು ಕೂಡ ಒಂದು ಪ್ರಮುಖ ಸಮಸ್ಯೆ ಆಗಿದೆ. ವಸಾಹತುಶಾಹಿತ್ವ ಹಾಗೂ ಸಾಮ್ರಾಜ್ಯಶಾಹಿತ್ವದ ಬಳುವಳಿ ಅಂತಂದ್ರೆ ಇದೇ ಒಂದು ಆರ್ಥಿಕ ಅಸಮಾನತೆ ಅಂತ ಭಾವಿಸಬಹುದು. ಓಕೆನಾ? ನೆಕ್ಸ್ಟ್ ಭಯೋತ್ಪಾದನೆ. ಭಯೋತ್ಪಾದನೆಯು ಕೂಡ ಇನ್ನೊಂದು ಮಹತ್ವವಾದ ಒಂದು ಪ್ರಾಬ್ಲಮ್, ಸಮಸ್ಯೆ ಮಕ್ಕಳೇ. ಭಯೋತ್ಪಾದನೆ, ಭೀತಿವಾದ, ಉಗ್ರಗಾಮಿತ್ವ ಎಲ್ಲ ಒಂದೇನೆ. ಅಂತಂದ್ರೇನು? ಒಂದು ಬಲ ಪ್ರಯೋಗದ ತಂತ್ರಗಾರಿಕೆ, ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಪೂರೈಕೆಗಾಗಿ ನಡೆಸುವಂತ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ಪ್ರೇರಿತ ಒಂದು ತಂತ್ರಗಾರಿಕೆಯನ್ನೇ ಭಯೋತ್ಪಾದನೆ ಅಂತ ಕರಿತೀವಿ. ಸೊ ಜಗತ್ತು ಭಯೋತ್ಪಾದನೆಯಿಂದ ನಲುಗಿ ಹೋಗಿದೆ. ಸೊ ಜಗತ್ತಿನಾದ್ಯಂತ ಅನೇಕ ಭಯೋತ್ಪಾದಕ ಚಟುವಟಿಕೆಗಳು ನಡೆದಿವೆ, ಈಗಲೂ ನಡೀತಾ ಇವೆ ಮಕ್ಕಳು, ಅಲ್ವಾ? ಸೊ ಅದೇ ರೀತಿ ಭಾರತವು ಕೂಡ ಅನೇಕ ಭಯೋತ್ಪಾದಕ ಚಟುವಟಿಕೆಗಳಿಗೆ ತುತ್ತಾಗಿದೆ. ಓಕೆನಾ? ಲೈಕ್ 93ರ ಒಂದು ದಾಳಿ ಇರ್ಬೋದು, 2001ರಲ್ಲಿ ನಡೆದಂತಹ ದೆಹಲಿ ಸಂಸತ್ತಿನಲ್ಲಿ ನಡೆದ ದಾಳಿ, 2008ರಲ್ಲಿ ಮುಂಬೈನಲ್ಲಿ ನಡೆದಂತಹ ದಾಳಿ, ಅದೇ ರೀತಿ ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಧಗಯಾ ಮುಂತಾದ ಕಡೆ ಸಾಕಷ್ಟು ಕಡೆಗಳಲ್ಲಿ ಭಯೋತ್ಪಾದಕ ದಾಳಿಗಳು ನಡೆದಿವೆ. ಸೊ ಈ ಎಲ್ಲ ಸಮಸ್ಯೆಗಳು ದ್ವಿತೀಯ ಮಹಾಯುದ್ಧದ ಬಳಿಕ ಜಗತ್ತು ಎದುರಿಸುತ್ತಿರುವಂತದ್ದು.